ಅರುಂಧತಿ ಹಾಗೂ ಬಿಂದುಸಾರ ಮಾರನೇ ದಿನ ತಮ್ಮ ಕೋಣೆಗಳಿಂದ ಹೊರಗೆ ಬಂದ್ರು. ಆದ್ರೆ ಅವರು ತಮಗಿಂತ ಹಿರಿಯ ಶಿಷ್ಯರು ಹಾಕೊಳ್ಳೋ ಸಮವಸ್ತ್ರನ ಧರಿಸಿದ್ರು. ಇದು ಅಲ್ಲಿಗೆ ಅವ್ರ ಜೊತೆ ಬಂದಿದ್ದ ವಿದ್ಯಾರ್ಥಿಗಳಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅದೂ ಅಲ್ಲದೆ ಇವರಿಬ್ರು ಅಲ್ಲಿ ವಹಿಸಲಾಗಿದ್ದ ಯಾವುದೇ ಕೆಲಸನೂ ಮಾಡಿರ್ಲಿಲ್ಲ. ನೀರು ತುಂಬೋಕ್ಕೂ ಬಂದಿರಲಿಲ್ಲ. ಕೆಲಸ ಮಾಡದೇ ಇರೋದ್ರ ಬಗ್ಗೆ ಕಾರಣ ಕೇಳಿದಕ್ಕೆ ತಲೆ ತಿರುಗಿ ಬಿದ್ದಿದ್ರು. ಇವರಿಗೆ ಕಾರ್ತಿಕೇಯ ಬೇರೆ ಖುದ್ದಾಗಿ ಔಷಧಿ ಕೊಟ್ಟಿದ್ದ. ಎಲ್ರಿಗೂ ಕಾರ್ತಿಕೇಯ ಇವರಿಬ್ರನ್ನ ಮೇಘನಾಥನ್ ತಂಡದಿಂದ ಕರ್ಕೊಂಡ್ ಬಂದಾಗ್ಲೇ ಅವ್ರ ಮೇಲೆ ಹೊಟ್ಟೆ ಕಿಚ್ಚಾಗಿತ್ತು. ಈಗಂತೂ ಇಷ್ಟೆಲ್ಲ ಆಗಿದ್ರಿಂದ ಅವ್ರನ್ನ ನೋಡಿದ್ರೆ ಹೊಟ್ಟೆ ಉರಿತಿತ್ತು. ಒಬ್ಬ ವಿದ್ಯಾರ್ಥಿ ಅಂತೂ ತಡ್ಕೊಳಕ್ಕಾಗದೆ ಕೇಳೇ ಬಿಟ್ಟ, ಯಾಕೆ ಇವರಿಬ್ರಿಗೆ ಮಾತ್ರ ನಿಮ್ ಹಾಗೆ ಸಮವಸ್ತ್ರ ಸಿಕ್ಕಿದೆ? ಅಂಥದ್ದೇನ್ ಮಾಡಿದಾರೆ ಇವರು? ನಮ್ ಜೊತೆನೆ ಬಂದವರು ತಾನೆ, ನಮ್ ಹಾಗೆ ಕೆಲ್ಸಾನೂ ಮಾಡಿಲ್ಲ. ಮೊನ್ನೆ ನೀರ್ ತರುವಾಗ ಇಲ್ಲೇ ವಿಶ್ರಾಂತಿ ಮಾಡಿದ್ದಾರೆ, ಆಮೇಲೆ ತಲೆ ತಿರುಗಿ ಬಿದ್ರು. ಈಗ ಬಂದಿದ್ದು 2 ದಿನದ ನಂತರ, ಅದು ಸಮವಸ್ತ್ರದಲ್ಲಿ. ಇದಕ್ಕೆಲ್ಲ ಉತ್ತರ ಬೇಕು ನಮಗೆ ಅಂದ. ಅವನ್ ಮಾತಾಡ್ತಾ ಇರೋದು ನೋಡಿ ಅವರಿಗೆಲ್ಲ ಕೋಪ ಬಂತು. ಇದು ಕಾರ್ತಿಕೇಯನ ನಿರ್ಧಾರ ಆಗಿತ್ತು. ಅವನ ನಿರ್ಧಾರಕ್ಕೆ ಎದುರು ಮಾತಾಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಅವರಿಗೂ ಇವೆಲ್ಲ ಮೋಸ ಅಂತ ಅನ್ನಿಸ್ತಾ ಇತ್ತು. ನೆಲಮಾಳಿಗೆಯಿಂದ ಅವ್ರ ಜೀವಂತವಾಗಿ ಬಂದಿದ್ದೇ ದೊಡ್ಡ ವಿಷಯ ಆಗಿತ್ತು. ಅದ್ರ ಮೇಲಿಂದ ಇಷ್ಟು ಬೇಗ ಕಾರ್ತಿಕೇಯನ್ ನಂಬಿಕೆ ಗಳಿಸೋದು ಅಂದ್ರೆ ನಿಜವಾಗ್ಲೂ ದೊಡ್ಡ ವಿಷಯನೇ. ಇವರಿಗೆ ಅದು ಅವಮಾನ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಅವರಿಗೆ ಏನೂ ಹೇಳೋ ಹಾಗಿರ್ಲಿಲ್ಲ. ಆದ್ರಿಂದ ಈ ಹೊಸ ಶಿಷ್ಯ ಪ್ರಶ್ನೆ ಮಾಡಿದಾಗ ಅವನಿಗೆ ಇನ್ನೂ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ದಾಗಾಯ್ತು. ಅವನು ತಿರುಗಿ ಅವನಿಗೆ ಬೈಯೋಕೆ ಶುರು ಮಾಡ್ದ. ನೀವು ನಿಮ್ ಕೆಲಸ ನೋಡ್ಕೊಂಡು ಸುಮ್ಮನೆ ಇರಿ. ನಿಮ್ಗೆ ಇಷ್ಟು ಕಮ್ಮಿ ಕೆಲಸ ಕೊಡ್ತಾ ಇರೋದೇ ಹೆಚ್ಚು. ಅದಕ್ಕೆ ನಿಮ್ಗೆ ಇಂಥ ಯೋಚನೆ ಎಲ್ಲ ಬರ್ತಿದೆ. ಹೀಗೆ ಬಾಯ್ಗೆ ಬಂದ ಹಾಗೆ ಮಾತಾಡೋ ಬದಲು ಔಷಧಿ ಕಲಿಯೋದನ್ನ ನೋಡಿ. ಅರುಣ ಮತ್ತೆ ಬಿಂದುಸಾರನ್ನ ಸ್ವತಃ ಗುರುಗಳೇ ಭೇಟಿ ಮಾಡಿ ಅವರನ್ನ ಮುಂದಿನ ಹಂತಕ್ಕೆ ಕಳಿಸಿದ್ದಾರೆ. ನಿಮ್ಗೂ ಆ ಯೋಗ್ಯತೆ ಬರಬೇಕು ಅಂದ್ರೆ ಹೀಗೆ ದೂರ ಹೇಳೋದನ್ನ ಬಿಟ್ಟು ನಿಮ್ ಕೆಲಸ ನೀವ್ ಮಾಡಬೇಕು. ಅವ್ರ ನಿರ್ಧಾರದ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡಿದ್ರೆ ನಿಮ್ ಜೀವಕ್ಕೆ ತೊಂದರೆ ಬರ್ಬೋದು, ನೆನ್ಪಿರ್ಲಿ ಅಂತ ಅವನು ಕಿರ್ಚಾಡ್ದ. ಹಾಗೆ ಹೇಳಿದ ನಂತರ ಶಿಷ್ಯರೆಲ್ಲ ಅವ್ರ ಮೇಲೆ ದೂರ ಹೇಳೋದನ್ನ ಕಮ್ಮಿ ಮಾಡಿದ್ರು. ಆದ್ರೂ ಇವ್ರ ಮೇಲೆ ಯಾವಾಗ್ಲೂ ಒಂದು ದ್ವೇಷದ ಕಣ್ಣು ಇದ್ದೇ ಇರ್ತಿತ್ತು. ಅಷ್ಟಕ್ಕೂ ಇವರಿಬ್ರು ಅಂಥದ್ದೇನ್ ಮಾಡಿದ್ದಾರೆ ಕಾರ್ತಿಕೇಯ ಮೆಚ್ಚುವಂಥದ್ದು ಅಂತ ಅವರು ಯೋಚನೆ ಮಾಡ್ತಾನೆ ಇರ್ತಿದ್ರು. ಕಾರ್ತಿಕೇಯ ಇನ್ನೂ ಸ್ವಲ್ಪ ದಿನ ಯಾವುದೇ ಹೊಸ ಶಿಷ್ಯರನ್ನ ಬಲಿ ತಗೊಳ್ಳೋದು ಬೇಡ, ಹೊಸದಾಗಿ ಸೇರ್ಸ್ಕೊಳ್ಳೋದು ಬೇಡ ಅಂತ ಹೇಳಿದ್ದ. ಆದ್ರಿಂದ ಈಗ ಇರೋ ಶಿಷ್ಯರನ್ನೇ ಹೇಗಾದ್ರೂ ಉಳಿಸ್ಕೋಬೇಕಿತ್ತು. ಮೊದ್ಲೆಲ್ಲ ಆಗಿದ್ರೆ ಇಂಥವ್ರನ್ನೆಲ್ಲ ಸೀದಾ ನೆಲಮಾಳ್ಗೆಗೆ ಹಾಕಿ ವಿಷ ಹಾಕಿ ಸಾಯಿಸಿ ಬಿಡ್ತಿದ್ರು. ಇಲ್ಲಿವರೆಗೂ ಹೀಗೆ ಜಾಸ್ತಿ ಮಾತಾಡ್ದವ್ರು ಬದುಕಿದ ದಾಖಲೆನೇ ಇರಲಿಲ್ಲ. ಒಟ್ನಲ್ಲಿ ಒಂದು ಗಲಾಟೆ ಮುಗಿತಲ್ಲ ಅಂತ ಎಲ್ರೂ ಸುಮ್ನಾದ್ರು. ಅರುಂಧತಿ ತನ್ನ ಕೋಣೆಗೆ ವಾಪಸ್ ಹೋದ್ಲು. ಅರುಂಧತಿ ಕೋಣೆಗೆ ಹೋಗಿದ್ದೆ ಒಂದಷ್ಟು ಜನ ಅವಳ ಹಿಂದೆನೆ ಬಂದ್ರು. ಅರುಂಧತಿ ಆಗಷ್ಟೇ ಬಂದು ಮುಂದೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಆದ್ರೆ ಅಷ್ಟರಲ್ಲಿ ಯಾರೋ ಬಾಗ್ಲು ಬಡ್ದ ಹಾಗಾಯ್ತು. ಅವಳು ಹೋಗಿ ಬಾಗ್ಲನ್ನ ಸ್ವಲ್ಪ ತೆಗಿತಾ ಇದ್ದ ಹಾಗೆ ಒಂದಷ್ಟು ಯುವಕರು ತಂಡ ನುಗ್ಗಿ ಒಳಗ್ ಬಂತು. ಅರುಂಧತಿ ಏನಾಗ್ತಾ ಇದೆ ಅಂತ ಗೊತ್ತಾಗದೆ ಹಿಂದೆ ಹೋಗಿ ಗೋಡೆಗೆ ಹೊರಗೆ ನಿಂತ್ಲು. ಅವರಲ್ಲಿ ಒಬ್ಬ, ಏಯ್ ಬಾಗ್ಲು ಸರಿಯಾಗಿ ಹಾಕೋ ಅಂತ ಹೇಳ್ದ. ಇನ್ನೊಬ್ಬ ಬಾಗ್ಲು ಹಾಕ್ದ. ಅವರೆಲ್ಲ ಏನೋ ಪಿತೂರಿ ಹಾಕೊಂಡೇ ಬಂದಿದ್ದಾರೆ ಅಂತ ಅರುಂಧತಿಗೆ ಗೊತ್ತಾಯ್ತು. ಅರುಂಧತಿ ಸರಿಯಾಗಿ ನೋಡಿದ್ಲು. ಒಂದು 6-7 ಜನ ಇದ್ರು. ಅವರನ್ನ ಇದುವರೆಗೂ ಅವಳು ನೋಡಿರ್ಲಿಲ್ಲ, ಅಥವಾ ನೋಡಿದ್ರು ಇಷ್ಟೆಲ್ಲ ಏನೋ ಪಿತೂರಿ ನಡೆಸಿದ್ದಾರೆ ಅಂತ ಅವಳು ಅಂದ್ಕೊಂಡಿರ್ಲಿಲ್ಲ. ಅವ್ರ ಕಡೆ ಗಮನ ಕೊಟ್ಟಿರ್ಲಿಲ್ಲ. ಅವರನ್ನ ನೋಡ್ತಾ ಇದ್ಲು. ಅವಳ ಕಣ್ಣಲ್ಲಿ ಯಾವ ಭಯಾನೂ ಇರಲಿಲ್ಲ. ಏನ್ ಹಾಗೆ ನೋಡ್ತಾ ಇದೀಯಾ? ನಮ್ಗಿಂತ ಹಿರಿಯ ಶಿಷ್ಯರ ಸಮವಸ್ತ್ರ ಕದ್ಕೊಂಡು ಹಾಕೊಂಡಿದ್ಯಾ ಅಲ್ವಾ? ಅಥವಾ ಇನ್ಯಾವ ಅಡ್ಡದಾರಿ ಹಿಡ್ದಿದ್ದೆ? ನ್ಯಾಯವಾಗಿ ಅದನ್ನ ಪಡ್ಕೊಳ್ಳೋದಾದ್ರೆ ನಮ್ ತರ ಹೇಳಿದ ಕೆಲಸ ಎಲ್ಲ ಮಾಡಬೇಕಿತ್ತು. ಆದ್ರೆ ಅದಂತೂ ನೀನ್ ಮಾಡಿಲ್ಲ. ಈಗ ಇವೆಲ್ಲ ಎಲ್ಲಿಂದ ಬಂತು ಹೇಳು ಅಂತ ಅವರಲ್ಲಿ ಒಬ್ಬ ಜೋರಾಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋಕೆ ಶುರು ಮಾಡ್ದ. ಇವಾಗ ನೀನ್ ಆ ಸಮವಸ್ತ್ರ ತೆಗಿತೀಯೋ ಇಲ್ಲ ನಾವೇ ಅದನ್ನ ನಿನ್ನಿಂದ ಕಿತ್ಕೊಂಡು ನಿನ್ಗೆ ಕೊಡ್ಬೇಕಾಗಿರೋದನ್ನ ಕೊಡ್ಬೇಕೋ? ಈ 2ರಲ್ಲಿ ಒಂದಾಗ್ಲೇಬೇಕು ಇವತ್ತು ಅಂತ ಇನ್ನೊಬ್ಬ ಹೇಳ್ದ. ಅವನ್ ಮಾತಿಗೆ ಎಲ್ರೂ ಹೌದು ಹೌದು ಅನ್ನೋ ತರ ತಲೆ ಆಡಿಸ್ತಾ ಇದ್ರು. ಅರುಂಧತಿ ಒಂದ್ ಮಾತು ಆಡ್ಲಿಲ್ಲ. ಅವಳ ಕಣ್ಣಿನ ತೀಕ್ಷ್ಣತೆ ಇನ್ನೂ ಹೆಚ್ಚಾಗ್ತಾನೆ ಇತ್ತು. ಅವಳು ಹಾಗೇನೆ ಅವ್ರನ್ನ ನೋಡ್ತಾನೆ ಇದ್ಲು. ಇವನಿಗೆ ಮಾತೆಲ್ಲ ಅರ್ಥ ಆಗಲ್ಲ ಅನ್ಸುತ್ತೆ ಕಣ್ರೋ. ನಾವಿವ್ನ ಮೈಯಿಂದ ಈ ಸಮವಸ್ತ್ರನ ಹರಿದು ತೆಗೆದ್ರೆ ಬುದ್ಧಿ ಬರುತ್ತೆ, ಬನ್ನಿ ಅಂತ ಮತ್ತೊಬ್ಬ ಹೇಳ್ದ. ಎಲ್ರೂ ಬಲಿಷ್ಠವಾದ ಯುವಕರು. ಸಾಮಾನ್ಯ ಶಕ್ತಿ ಹೊಂದಿದ ಅರುಂಧತಿ ಮೇಲೆ ಒಂದೇ ಸಲ ನುಗ್ಗಿ ಬಂದ್ರು. ಏನಾಗ್ತಿದೆ, ಏನ್ ಮಾಡಬೇಕು ಅಂತ ಅರುಂಧತಿ ಯೋಚನೆ ಮಾಡೋದ್ರ ಒಳಗೇನೆ ಅವಳ ಮೈಯಿಂದ ಅವಳ ಸಾಲಭಂಜಿಕ ಶಕ್ತಿ ಹೊರಗೆ ಬಂತು. ಅವಳು ಅವರಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಕೈ ಮುಂದೆ ಮಾಡಿದಷ್ಟೆ ಅವಳ ಕೈಯಿಂದ ಬೆಂಕಿ ಮಿಂಚು ಎಲ್ಲಾನು ಒಟ್ಟೊಟ್ಟಿಗೆ ಹೊರಗೆ ಬಂತು.
ಆ ಶಕ್ತಿಗೆ ಎಲ್ಲರೂ ಒಬ್ಬೊಬ್ಬರಾಗೆ ಪೆಟ್ಟಿಂದು ಕೆಳಗೆ ಬೀಳ್ತಾ ಇದ್ರು. 1 ನಿಮಿಷದೊಳಗೆ ಇವೆಲ್ಲ ನಡೆದಾಗಿತ್ತು. ಅವರು ಅರುಂಧತಿನ ಮುಟ್ಟೋಕ್ ಬಂದಾಗ ಅವಳ ಒಳಗಿನ ಶಕ್ತಿ ತಾನಾಗೇ ಅವರನ್ನ ತಡಿತಾ ಇತ್ತು. ನಿನ್ನೆ ತಾನೇ ಆರ್ಯ ಅವಳಿಗೆ ಅವಳ ಶಕ್ತಿ ಬಗ್ಗೆ ಅರಿವು ಮಾಡಿಸ್ಕೊಟ್ಟಿದ್ದ. ಈಗ ಅದೆಲ್ಲ ಸರಿಯಾಗಿ ಬಳಕೆಗೆ ಬರ್ತಾ ಇತ್ತು. ಅವನು ಎಂಥ ಒಳ್ಳೆ ಸಮಯದಲ್ಲಿ ಅವಳಿಗೆ ಸಹಾಯ ಮಾಡಿದ್ದ ಅಂದರೆ ಅರುಂಧತಿಗೆ ಅದು ತುಂಬ ದೊಡ್ಡ ಉಪಕಾರ ಆಯಿತು. ಅರುಂಧತಿ ತಾನಿನ್ನು 2ನೇ ಹಂತದ ಸಾಲಭಂಜಿಕ ಶಕ್ತಿಲಿ ಇದ್ದೀನಿ ಅಂತ ಅನ್ಕೊಂಡಿದ್ಲು. ಆದರೆ ಇದು 3ನೇ ಹಂತದ ಸಾಲಭಂಜಿಕ ಶಕ್ತಿ ಆಗಿತ್ತು. ಒಂದೇ ಸಲಕ್ಕೆ ಅವಳಿಗೂ ಗೊತ್ತಾಗದೇ ಇದ್ದ ಹಾಗೆ ಅವಳ ಶಕ್ತಿ ಜಾಸ್ತಿ ಆಗ್ಬಿಟ್ಟಿತ್ತು. ಇದೆಲ್ಲ ಹೇಗೆ ಸಾಧ್ಯ ಅಂತ ಅವಳು ಯೋಚನೆ ಮಾಡ್ತಾ ಇದ್ಲು. ಆ ಯುವಕರಿಗೂ ತುಂಬ ಆಶ್ಚರ್ಯ ಆಗ್ತಾ ಇತ್ತು. 17-18 ವರ್ಷದ ಹುಡುಗ ನೋಡೋಕೆ ಸಣಕಳ ಕಡ್ಡಿ ಥರ ಇದ್ದಾನೆ. ಇವನನ್ನ ಆರಾಮಾಗಿ ಬಡ್ದು ಸೋಲಿಸ್ಬೋದು ಅಂತ ಅನ್ಕೊಂಡು ಬಂದಿದ್ರು ಅವರೆಲ್ಲ. ಆದರೆ ಇಲ್ಲಿ ಎಲ್ಲ ಉಲ್ಟಾ ಆಗಿತ್ತು. ಅವ್ರು ಎಲ್ಲರನ್ನೂ ಸೇರಿಸಿದ್ರು ಅಷ್ಟು ಶಕ್ತಿ ಇರಲಿಲ್ಲ. ಆ ಮಟ್ಟಿಗೆ ಅರುಂಧತಿ ಒಬ್ಳೆ ಅವರನ್ನ ಎದುರಿಸಿದ್ಲು. ಅವರೆಲ್ರಿಗೂ ಬೇಕಾದಷ್ಟು ಶಕ್ತಿ ಇತ್ತು. ಒಳ್ಳೆ ಔಷಧ ಜ್ಞಾನ ಕೂಡ ಇತ್ತು. ಆದ್ರಿಂದಾನೇ ಅವರಲ್ಲಿ ಇಷ್ಟು ದಿನ ಉಳಿದಿದ್ರು. ಈಗ ನೋಡಿದ್ರೆ ಎಲ್ಲ ವಿಷಯದಲ್ಲೂ ಈ ಹುಡುಗ ಅವರಿಗೆ ಕಾಂಪಿಟೇಷನ್ ಕೊಡೋ ಹಾಗೆ ಕಾಣಿಸ್ತಾ ಇದ್ದ. ಅವರಿಗೆಲ್ಲ ನೋವಾಗ್ತಾ ಇತ್ತು. ಮೇಲಿಂದ ಆಶ್ಚರ್ಯ ಕೂಡ ಆಗ್ತಾ ಇತ್ತು. ಅಲ್ಲೇ ಒದ್ದಾಡ್ತಾ ಅರುಣವ್ ಇನ್ನೇನ್ ಮಾಡ್ತಾನೋ ಅಂತ ಅವನನ್ನೇ ನೋಡ್ತಾ ಇದ್ರು. ಇನ್ನು ಜೀವ ಹೋಗೋವರೆಗೂ ಇಲ್ಲೇ ಬಿದ್ದಿರ್ತೀರಾ ಅಥವಾ ಎದ್ದು ಹೋಗೋ ಯೋಚನೆ ಏನಾದ್ರೂ ಇದೆಯಾ ಅಂತ ಅರುಂಧತಿ ಅವರನ್ನ ಕೇಳಿದ್ಲು. ಎಲ್ರೂ ಎದ್ನೋ ಬಿದ್ನೋ ಅಂತ ಬಾಗ್ಲ ಕಡೆ ಉಡಿದ್ರು. ಕೆಲವ್ರಿಗಂತೂ ನಡೆಯೋಕ್ಕೂ ಆಗ್ತಾ ಇರ್ಲಿಲ್ಲ. ಅವರನ್ನ ಉಳ್ದೋರು ಏಳ್ಕೊಂಡು ಹೊರಗೆ ಕರ್ಕೊಂಡು ಹೋಗ್ತಾ ಇದ್ರು. ಒಟ್ನಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಅವರೆಲ್ಲ ತಮ್ಮ ಜೀವನ ಕೈಯಲ್ಲಿ ಹಿಡಿದು ಓಡ್ಕೊಂಡು ಹೋಗ್ತಾ ಇದ್ರು. ಇಷ್ಟೊತ್ತು ಅರುಣವ್ ಕಾಣಿಸ್ಲೇ ಇಲ್ವಲ್ಲ ಅಂತ ಅನ್ಕೊಂಡು ಬಿಂದುಸಾರ ಅವನ ಕೋಣೆ ಹತ್ರ ಬಂದ. ಅವನ್ ಯಾವಾಗ್ಲೂ ಇಷ್ಟೆಲ್ಲ ಹೊತ್ತು ಅರುಣವ್ನ ಬಿಟ್ಟಿರ್ತಾನೆ ಇರಲಿಲ್ಲ. ಈ ಲೋಕದಲ್ಲಿ ಯಾವಾಗ ಅವನಿಗೆ ಏನ್ ತೊಂದರೆ ಆಗ್ಬಿಡುತ್ತೋ ಅಂತ ಅವನಿಗೆ ಚಿಂತೆ ಆಗ್ತಾ ಇತ್ತು. ಮೊನ್ನೆ ಅವ್ರನ್ನೆಲ್ಲ ಸಾಯಿಸಿದ ಮೇಲೆ ಅವನಿಂದ ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೋ ಅನ್ನೋ ಚಿಂತೆನೂ ಆಗಿತ್ತು. ಒಟ್ನಲ್ಲಿ ಯಾವುದಕ್ಕೂ ಆಗಾಗ ವಿಚಾರಿಸ್ತಾ ಇರಬೇಕು ಅಂತ ಅನ್ಕೊಂಡು ಅವನು ಅರುಣವ್ ಕೋಣೆ ಹತ್ರ ಬಂದಿದ್ದ. ಅವನು ನಿನ್ನೇನು ಅರುಣವ್ ಕೋಣೆ ಬಾಗ್ಲನ್ನ ಬಡಿಬೇಕು ಅಂತ ಕೈ ಮುಂದೆ ಮಾಡಿದ್ದ ಅಷ್ಟೇ. ಅಷ್ಟರಲ್ಲಿ ಬಾಗ್ಲು ತೆಗೆದು 6-7 ವಿದ್ಯಾರ್ಥಿಗಳು ದಡದಡ ಅಂತ ಓಡಿ ಬಂದ್ರು. ಅವ್ರಿಗೆಲ್ಲ ಏನೋ ಪೆಟ್ಟು ಬೇರೆ ಆಗಿತ್ತು. ಕೆಲವ್ರ ಕೈಕಾಲೆಲ್ಲ ಮುರಿದಿತ್ತು. ಎಲ್ರೂ ಜೀವ ಉಳಿದ್ರೆ ಸಾಕು ಅನ್ನೋ ಥರ ಓಡ್ತಾ ಇದ್ರು. ಬಿಂದುಸಾರ ಅಲ್ಲಿ ನಿಂತಿರೋದು ಅವ್ರ ಗಮನಕ್ಕೆ ಬರ್ತಾ ಇರಲಿಲ್ಲ. ಅಷ್ಟು ವೇಗವಾಗಿ ಎಲ್ಲರೂ ಓಡ್ತಾ ಇದ್ರು. ಕೆಲವರು ಬಿಂದುಸಾರನ ಕಾಲ್ ತುಳ್ಕೊಂಡೇ ಹೋದ್ರು. ಬಿಂದುಸಾರ ಅರುಣವ್ಗೆ ಏನಾದರೂ ತೊಂದರೆ ಆಗ್ಬಿಡ್ತೇನೋ ಅಂತ ಭಯ ಪಡ್ಕೊಂಡು ಬೇಗ ಬೇಗ ಓಡಿ ಒಳಗೆ ಹೋದ. ಅರುಣವ್, ಏನಾಯ್ತು? ಅವರೆಲ್ಲ ಯಾಕೆ ಬಂದಿದ್ರು? ಏನ್ ಬೇಕಂತೆ ಅವರಿಗೆ? ನಿಂಗೇನಾದ್ರೂ ಮಾಡಿದ್ರಾ? ಏನಾದರೂ ತೊಂದರೆ ಆಯ್ತಾ ಅಂತೆಲ್ಲ ಕೇಳ್ದ. ಅವನಿಗೆ ಒಂದೇ ಸಲಕ್ಕೆ ಚಿಂತನೆ ಆಗೋಯ್ತು. ಅರುಣವ್ ಏನೂ ಹೇಳಲಿಲ್ಲ. ಅವನ ಕೈಯಿಂದ ಇನ್ನು ಬೆಳಕು ಬರ್ತಾ ಇತ್ತು. ಅದನ್ನ ನೋಡಿ ಬಿಂದುಸಾರಂಗೆ ಶಾಕ್ ಆಯ್ತು. ಇದು 3ನೇ ಹಂತದ ಶಕ್ತಿ ಅಂತ ಅವನಿಗೆ ನೋಡಿದ ತಕ್ಷಣನೇ ಗೊತ್ತಾಯ್ತು. ಆದ್ರೆ ಅರುಣವ್ ಇನ್ನೂ ಚಿಕ್ಕವನು. ಇಷ್ಟು ಬೇಗ 3ನೇ ಹಂತನ ಅವನು ತಲುಪೋಕೆ ಹೇಗೆ ಸಾಧ್ಯ ಅಂತ ಅವನಿಗೆ ಅರ್ಥ ಆಗಲಿಲ್ಲ. ಆದರೂ ಅವನನ್ನ ಪ್ರಶ್ನೆ ಮಾಡೋಕೆ ಪ್ರಯತ್ನ ಮಾಡ್ದ. ಆದರೆ ಅರುಣವ್ ಮಧ್ಯದಲ್ಲೇ ಅವನನ್ನ ತಡೆದ್ಬಿಟ್ಟು, ನನಗೆ ಸ್ವಲ್ಪ ವಿಶ್ರಾಂತಿ ತಗೋಬೇಕು ಬಿಂದುಸಾರ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಅರುಂಧತಿ ಅವಳ ಮಂಚದ ಮೇಲೆ ಹೋಗಿ ಮಲ್ಕೊಂಡ್ಳು. ಬಿಂದುಸಾರಂಗೆ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇರೋದು ಸರಿ ಅನಿಸ್ಲಿಲ್ಲ. ಹಾಗಂತ ಅವನಿಗೆ ಏನಾಗ್ತಿದೆ ಅಂತನೂ ಗೊತ್ತಾಗ್ಲಿಲ್ಲ. ಹಾಗೆ ತಲೆ ಕೆರ್ಕೊಂಡು ಅದು ಸರಿ ಬಿಡು, ನಿನ್ನ ವಿಶ್ರಾಂತಿ ತಗೋ, ಏನಾದರೂ ಬೇಕಿದ್ರೆ ನನ್ನ ಕರಿ, ನಾನಿಲ್ಲೇ ಪಕ್ಕದ ಕೋಣೆಲೇ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ತನ್ನ ಕೋಣೆಗೆ ಹೋದ. ಆದರೂ ಇವೆಲ್ಲ ಹೇಗೆ ಸಾಧ್ಯ ಅಂತ ಅವನಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅರುಣವ್ ಶಕ್ತಿ ಹೊಂದಿದ್ದ ಅಂತ ಗೊತ್ತಿತ್ತು. ಔಷಧದ ಬಗ್ಗೆ ಜ್ಞಾನ ಹೊಂದಿದ್ದ ಅಂತ ಕೂಡ ಗೊತ್ತಿತ್ತು. ಆದರೆ 3ನೇ ಹಂತದ ಸಾಲಭಂಜಿಕ ಶಕ್ತಿ ಅವನಿಗಿದೆ ಅನ್ನೋದು ಬಿಂದುಸಾರಂಗೆ ಹೊಸ ವಿಷಯ ಆಗಿತ್ತು. ಇದ್ರ ಬಗ್ಗೆ ಚಿಂತೆ ಮಾಡಬೇಕಾ ಅಥವಾ ಖುಷಿ ಪಡಬೇಕಾ ಅಂತ ಗೊತ್ತಾಗದೆ ಅವನಲ್ಲಿಂದ ಹೋದ. ನಿಜ ಹೇಳಬೇಕು ಅಂದ್ರೆ ಅರುಂಧತಿನೂ ಅದೇ ಪರಿಸ್ಥಿತಿಲಿದ್ಲು. ಅವಳಿಗೂ ಏನ್ ಮಾಡಬೇಕು, ಈ ವಿಷಯದ ಬಗ್ಗೆ ಹೇಗೆ ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಒಟ್ನಲ್ಲಿ ಒಂದು ಅರ್ಧ ಗಂಟೆಲಿ ಏನೇನೋ ನಡೆದಿತ್ತು. ಅದರಿಂದ ಸುಧಾರಿಸ್ಕೊಳ್ಳೋಕೆ ಇನ್ನೂ ಸಮಯ ಬೇಕಿತ್ತು. ಈ ವಿಷಯದ ಬಗ್ಗೆ ಏನಾದರೂ ಮಾಡಲೇಬೇಕು ಅಂತ ಅನ್ಕೊಂಡು ಅವಳು ಹಾಗೆ ತನ್ನ ಮಂಚದ ಮೇಲೆ ಮಲ್ಕೊಂಡಿದ್ಲು. ಅವಳಿಗೆ ಆ ಘಟನೆಯಿಂದ ಎಷ್ಟು ಸುಸ್ತಾಗಿತ್ತು ಅಂದರೆ ಕಣ್ಮುಚ್ಚಿದ ತಕ್ಷಣ ನಿದ್ದೆ ಬಂತು. ಅಂಥ ಗಾಢ ನಿದ್ರೆ ಅವಳಿಗೆ ಇಷ್ಟು ದಿನ ಬಂದೇ ಇರಲಿಲ್ಲ. ಅವಳು ಮಾರನೇ ದಿನ ಬೆಳಗ್ಗೆ ಎದ್ದು ಬಂದ್ಲು. ಏಳೋವಷ್ಟರಲ್ಲಿ ಅವಳಿಗೆ ಇನ್ನೂ ಜಾಸ್ತಿ ಶಕ್ತಿ ಫೀಲ್ ಆಗ್ತಾ ಇತ್ತು. ಅಲ್ಲಿಂದ ಎದ್ದು ಸ್ನಾನ ಮಾಡಿ ಹೊರಗಡೆ ಹೋದ್ಲು.
ಮಾಡೋ ಕೆಲಸ ಇನ್ನೂ ತುಂಬಾ ಇತ್ತು. ತನ್ನಲ್ಲಿರೋ ಶಕ್ತಿಗಳ ಬಗ್ಗೆ ಗೊತ್ತಾದ್ಮೇಲೆ ಅರುಂಧತಿ ಅವುಗಳನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಯಾಕಂದ್ರೆ ಶಕ್ತಿ ಸಿಗೋದು ದೊಡ್ಡ ವಿಷಯ ಆಗಿರ್ಲಿಲ್ಲ, ಅದನ್ನ ಅವಳ ದೇಹದಲ್ಲಿ ಇಟ್ಕೊಳ್ಳೋದು ದೊಡ್ಡ ವಿಷಯ ಆಗಿತ್ತು. ಮಾರನೇ ದಿನ ಬೆಳಗ್ಗೆನೆ ಅರುಂಧತಿ ಕಾರ್ತಿಕೇಯನ ಔಷಧಿ ಸಸ್ಯಗಳ ವನ ಇದ್ದಲ್ಲಿಗೆ ಹೋದ್ಲು. ಅಲ್ಲಿ ಬೇರೆ ಬೇರೆ ತರದ ಗಿಡಗಳನ್ನ ಬೆಳೆಸಿದ್ರು. ಅದೊಂಥರ ಸಮುದ್ರ ಇದ್ಹಾಗಿತ್ತು. ಕಣ್ ಹಾಯಿಸೋವಷ್ಟು ದೂರಕ್ಕೂ ಬರೀ ಗಿಡ ಅಂದ್ರೆ ಗಿಡ. ಅಲ್ಲಿ ಇಲ್ದೇ ಇರೋ ಮೂಲಿಕೆ ಯಾವುದೂ ಇರಲೇ ಇಲ್ಲ. ಅರುಂಧತಿಗೆ ಈಗ ಅವಳ ಗಿಡ ಅಂತೂ ಬೆಳೆಸೋಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಬೇಕಾದಷ್ಟು ಮಧುಪಾನ ಕೂಡ ಅವಳ ಹತ್ರ ಸದ್ಯಕ್ಕಿರಲಿಲ್ಲ. ಗಾಂಧಾರ ರಾಜ್ಯದಲ್ಲಿದ್ದಿದ್ರೆ ಜಯದೇವ ಬೇಕಾದಷ್ಟು ಮಧುಪಾನನ ಕೊಡ್ತಾ ಇದ್ದ. ಈಗ ಇಲ್ಲಿ ಆ ಗಿಡದ ಬದಲು ಬೇರೆ ಯಾವುದಾದ್ರೂ ಗಿಡ ಬೆಳೆಯಕ್ಕಾಗತ್ತಾ ಅಂತ ಅವಳು ಅನ್ಕೊಂಡ್ಲು. ಬೆಳಗಿನ ಜಾವ ಆಗಿದ್ರೂ ಸುಮಾರು ವಿದ್ಯಾರ್ಥಿಗಳು ಅಲ್ಲಿ ಗಿಡಗಳಿಗೆ ನೀರು ಹಾಕ್ತಾ ಇದ್ರು. ಇತ್ತೀಚೆಗೆ ಕಾರ್ತಿಕೇಯನ ಆಜ್ಞೆ ಮೇರೆಗೆ ಅವರಿಗೆ ಜೀವ ಹೋಗೋವಂಥ ಕೆಲಸ ಎಲ್ಲ ಕೊಡ್ತಿರ್ಲಿಲ್ಲ. ಸದ್ಯಕ್ಕೆ ಗಿಡಗಳನ್ನ ನೋಡ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ರು. ಆದ್ರಿಂದ ಅವರು ಬೆಳಗ್ಗೆ ಎದ್ದು ಆ ಕೆಲಸಕ್ಕೆ ಬಂದಿದ್ರು. ಹಿಂದಿನ ದಿನ ರಾತ್ರಿ ಅರುಂಧತಿ ಹತ್ರ ಬಂದು ಪೆಟ್ಟು ತಿನ್ಕೊಂಡು ಹೋಗಿದ್ದ ಒಂದಿಬ್ರು ಅಲ್ಲೇ ಇದ್ರು. ಅವರು ಆದಷ್ಟು ಅರುಂಧತಿ ಕಣ್ಣಿಗೆ ಬೀಳ್ದೇ ಇದ್ದ ಹಾಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ಅವರಿಗೆ ಅರುಣವ್ ಎಲ್ಲಿ ಎಲ್ರಿಗೂ ತಾವು ಮಾಡಿರೋದನ್ನ ಹೇಳ್ಬಿಡ್ತಾನೋ, ಎಲ್ಲಿ ನಾವು ಸರಿಯಾಗಿ ಬಯಸ್ಕೋಬೇಕಾಗುತ್ತೋ ಅಂತ ತುಂಬಾ ಭಯ ಆಗಿತ್ತು. ಏನೂ ಮಾಡೋಕ್ಕೂ ಆಗದೆ ಹೇಳೋಕ್ಕೂ ಆಗದೆ ಎಲ್ಲರೂ ದೂರ ದೂರ ಓಡ್ತಾ ಇದ್ರು. ನೀನಿಲ್ಲಿ ನಿಂತ್ಕೊಂಡು ಗಿಡ ಪೋದೆ ನೋಡೋ ಬದಲು ಹೋಗಿ ನನ್ನ ಅಣ್ಣಂಗೆ ಸಹಾಯ ಮಾಡ್ಬೋದು ತಾನೆ ಅಂತ ಬಿಂದುಸಾರ ಕೇಳ್ದ. ಅರುಂಧತಿ ಅವನ ಕಡೆ ತಿರುಗದ್ಲು. ಖಾಲಿ ಬುಟ್ಟಿ ಹಿಡ್ಕೊಂಡು ಪೇಚ್ ಮೋರೆ ಹಾಕೊಂಡು ಬಿಂದುಸಾರ ನಿಂತಿದ್ದ. ಬಾಯಲ್ಲಿ ಯಾವುದೋ ಹುಲ್ಲಿನ ಚೂರು ಇಟ್ಕೊಂಡು ಅಗಿತಾ ಇದ್ದ. ಎಷ್ಟೆಲ್ಲ ಔಷಧೀಯ ಜ್ಞಾನ, ಏನೇನೋ ಹೊಸ ಹೊಸ ಯೋಚನೆಗಳು, ಅಷ್ಟೆಲ್ಲ ಶಕ್ತಿ ಎಲ್ಲಾನೂ ಇರೋ ಅರುಣವ್ಗೆ ಇಲ್ಲಿ ಏನ್ ಕೆಲಸ ಅನ್ನೋದೇ ಅವನಿಗೆ ಅರ್ಥ ಆಗ್ತಾ ಇರಲಿಲ್ಲ. ಇಲ್ಲೇನೋ ಸುಮ್ಮನೆ ಸಮಯ ಹಾಳು ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಅನ್ನಿಸ್ತಾ ಇತ್ತು. ಅರುಂಧತಿ ಅವನ ಮಾತನ್ನ ಕಿವಿಗೆ ಹಾಕೊಳ್ಳೇ ಇಲ್ಲ. ಮತ್ತೆ ತನ್ಪಾಡಿಗೆ ತಾನು ಔಷಧ ಮಾಡೋಕೆ ಬೇಕಾಗೋ ಸಸ್ಯಗಳನ್ನ, ಬೆಳೆಯೋಕೆ ಬೇಕಾದ ಗಿಡಗಳನ್ನ ಹುಡ್ಕೋ ಕೆಲಸ ಮುಂದುವರಿಸಿದ್ಲು. ಅವಳಿಗೆ ಗಾಂಧಾರ ರಾಜ್ಯದಲ್ಲಿ ಬೇಕಾದ ರೀತಿಯ ಮೂಲಿಕೆನೇ ಸಿಗ್ತಾ ಇರಲಿಲ್ಲ. ಆದ್ರಿಂದ ಎಷ್ಟೋ ಔಷಧಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೂ ಆಗ್ತಾನೆ ಇರಲಿಲ್ಲ. ಆದ್ರೆ ಇಲ್ಲಿ ಹಾಗಲ್ಲ, ಯಾವ ಮೂಲಿಕೆ ಬೇಕಾದ್ರೂ ಇತ್ತು. ಆದ್ರಿಂದ ಅವಳು ತನಗೆ ಮಾಡಬೇಕು ಅನ್ಸಿದ ಔಷಧ ಎಲ್ಲ ಮಾಡ್ಬೋದಿತ್ತು. ಹೋಗ್ತಾ ಹೋಗ್ತಾ ಅವಳಿಗೆ ಪುಸ್ತಕದಲ್ಲಿದ್ದ ಹಲವಾರು ಗಿಡಗಳು ಸಿಗ್ತಾ ಹೋದ್ವು. ಅವುಗಳನ್ನ ಬೆಳೆಯೋದ್ರಿಂದ ಅವಳ ಶಕ್ತಿ ಹೆಚ್ಚಾಗ್ತಿತ್ತು. ಈಗ ಅವಳ ಹತ್ರ ಇದ್ದಿದ್ದು ಒಂದೆರಡು ಕಮಲದ ಗಿಡಗಳು ಮಾತ್ರ. ಆದ್ರೆ ಅದರಿಂದ ಜಾಸ್ತಿ ಶಕ್ತಿ ತಗೊಳೋಕಾಗ್ತಾ ಇರಲಿಲ್ಲ. ಅವಳಿಗೆ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಬೇಕಿತ್ತು. ಅವತ್ತಿಡೀ ದಿನ ಅರುಂಧತಿ ಅಲ್ಲೇ ಇದ್ಲು. ಬಿಂದುಸಾರಂಗೆ ಸ್ವಲ್ಪ ಹೊತ್ತಿಗೆ ಬೇಸರ ಬಂದು ಅವನಲ್ಲಿಂದ ಹೋಗ್ಬಿಟ್ಟಿದ್ದ. ಅವನಿಗೆ ಅರುಣ ಯಾವ ಗಮನನೂ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಅರುಂಧತಿ ಮಾತ್ರ ಏಕಾಗ್ರತೆಯಿಂದ ಗಿಡಗಳನ್ನ ಹುಡ್ಕೋದು, ಅವುಗಳನ್ನ ಬೆಳೆಯೋ ರೀತಿ ಎಲ್ಲಾನೂ ಗಮನ ಕೊಟ್ಟು ನೋಡ್ತಾ ಇದ್ಲು. ಹಾಗೆ ರಾತ್ರಿಯಾಗಿ ಚಂದ್ರ ತನ್ನ ಬೆಳಕಿಂದ ಅವಳಿಗೆ ಸಹಾಯ ಮಾಡ್ತಿದ್ದ. ಇದ್ದಕ್ಕಿದ್ದ ಹಾಗೆ ಯಾವುದೋ ಗಿಡ ಮುಟ್ಟಿದ ತಕ್ಷಣ ಅವಳ ಕೈಯೆಲ್ಲ ಬಿಸಿ ಬಿಸಿ ಆಯ್ತು. ಆ ಬಿಸಿ ಅವಳ ಕೈಯಿಂದ ಭುಜದವರೆಗೂ ಹಬ್ಬಿ ಆ ನಂತರ ಅವಳ ಕೈಯಲ್ಲಿ ಒಂದು ಹಸಿರು ಮಣಿ ಪ್ರತ್ಯಕ್ಷ ಆಯ್ತು. ಅದು ಆರ್ಯ ಈಗ ಕುಶಂಗೆ ಕೊಟ್ಟಿದ್ದ ಹಸಿರು ಮಣಿ. ಅದನ್ನ ಕುಶ ಗಾಂಧಾರ ರಾಜ್ಯದಿಂದ ಇಲ್ಲಿಗೆ ಬರುವಾಗ ಅರುಂಧತಿ ಹತ್ರ ಇಟ್ಕೋ ಅಂತ ಕೊಟ್ಟಿದ್ದ. ಅವಳ ಆ ಮಣಿ ಬಗ್ಗೆ ಅಷ್ಟೇನೂ ಗಮನ ಹರಿಸಿರ್ಲಿಲ್ಲ. ಅದು ಕುಶಂಗೆ ಮಾತ್ರ ಏನೋ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಕೊಂಡಿದ್ಲು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಆ ಮಣಿ ಪ್ರತ್ಯಕ್ಷ ಆಗಿದ್ದು ಅವಳಿಗೆ ಆಶ್ಚರ್ಯ ಆಯ್ತು. ಅವಳಿಗೆ ಏನೋ ಶಕ್ತಿ ತನ್ನೊಳಗೆ ಸೇರ್ತಿದೆ ಅನ್ನೋ ಫೀಲ್ ಆಗ್ತಾ ಇತ್ತು. ಆದ್ರೆ ಅದು ಕುಶನ ಮಣಿ ಆಗಿದ್ರಿಂದ ಅದರಿಂದ ಶಕ್ತಿ ತಗೊಳ್ಳೋದು ಸರಿನೋ ತಪ್ಪೋ ಅಂತ ಗೊತ್ತಾಗ್ಲಿಲ್ಲ. ಅವಳು ಬೇಗ ಬೇಗ ಅವನನ್ನ ಅಲ್ಲಿಗೆ ಕರೆಸ್ಕೊಂಡ್ಲು. ಕುಶ ನೆಮ್ಮದಿಲಿ ನಿದ್ದೆ ಮಾಡ್ತಾ ಇದ್ದ. ಅರುಂಧತಿ ಸಡನ್ ಆಗಿ ಕರೆದಿದ್ದಕ್ಕೆ ಆಕಳಿಸ್ತಾ ಬಂದು, ಏನಾಯ್ತು ಒಡತಿ, ಯಾಕೆ ಇಷ್ಟೊತ್ತಲ್ಲಿ ಕರ್ಸ್ಕೊಂಡ್ರಿ, ಏನಾದ್ರೂ ತೊಂದ್ರೆನಾ ಅಂತ ಕೇಳ್ದ. ಅರುಂಧತಿ ಕುಶನ್ ಹತ್ರ, ಇಲ್ ನೋಡು, ಈ ಹಸಿರು ಮಣಿಗೆ ಏನಾಗ್ತಾ ಇದೆ, ಅಥವಾ ಅದರಿಂದ ನನಗೆ ಏನಾದ್ರೂ ಆಗ್ತಾ ಇದೆಯಾ ಅಂತ ಕೇಳಿದ್ಲು. ಕುಶ ಕಣ್ಣುಡ್ಸ್ತಾ ಮಣಿ ಕಡೆ ನೋಡ್ದ. ಓ, ಹೇಗಿದ್ಯಾ ಹಸಿರು ಮಣಿ, ನಿನ್ನ ನೋಡ್ದೆ ಎಷ್ಟು ದಿನ ಆಗಿತ್ತು ಗೊತ್ತಾ, ಚೆನ್ನಾಗಿದ್ಯಾ ತಾನೆ, ನಾನು ನೆನ್ಪಾಯ್ತಾ ಅಂತೆಲ್ಲ ಕೇಳ್ದ. ತಮಾಷೆ ಸಾಕು ಕುಶ, ಗಂಭೀರವಾಗಿ ನೋಡು, ಏನಾಗ್ತಿದೆ ಅಂತ ಸರಿಯಾಗಿ ಹೇಳು ಅಂತ ಅರುಂಧತಿ ಹೇಳಿದ್ಲು. ಕುಶ ಕಣ್ ಪಿಳಿ ಪಿಳಿ ಮಾಡ್ತಾ ಅರುಂಧತಿನೇ ನೋಡ್ತಾ ಇದ್ದ. ತನ್ನಿಂದ ಏನ್ ತಪ್ಪಾಯ್ತು ಅಂತಾನೆ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ.
ಅವಳು ಬೈತಾ ಇದ್ದಾಳೋ ಕೇಳ್ತಾ ಇದ್ದಾಳೋ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಅರುಂಧತಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಆ ಮಣಿಯಿಂದ ಅವಳಿಗೆ ಏನಾಗ್ತಾ ಇದೆ ಅನ್ನೋದನ್ನ ಕುಶಂಗಿ ಸರಿಯಾಗಿ ಬಿಡಿಸಿ ಹೇಳಿದ್ಲು. ಅವನಿಗೆ ಆಗ ಸ್ವಲ್ಪ ಅರ್ಥ ಆಯ್ತು. ಆದ್ರೂ ತನಗೆ ಎಲ್ಲ ಗೊತ್ತು ಅನ್ನೋ ತರ ಗಂಭೀರ ಆಗಿ, ಓ ಅಷ್ಟೇನಾ, ಇವೆಲ್ಲ ಸಾಮಾನ್ಯ, ಇದರಲ್ಲಿ ಚಿಂತೆ ಮಾಡೋವಂಥದ್ದು ಏನೂ ಇಲ್ಲ. ಈ ಮಣಿ ಇರೋದೇ ನಿಮ್ಮಂಥವರಿಗೆ, ಅಂದ್ರೆ ನೆಲದಿಂದ ಸಾಲಭಂಜಿಕ ಶಕ್ತಿ ಪಡೆದವರಿಗೆ. ಇದು ಆಕಾಶದಿಂದ ಗಾಳಿಯಿಂದ ಎಲ್ಲಾ ಶಕ್ತಿನ ತಗೊಂಡು ನಿಮ್ಗೆ ಕೊಡತ್ತೆ. ಅಂದ್ರೆ ನಿಮ್ಗೆ ಗಿಡಗಳನ್ನ ಬೆಳೆಸೋಕೆ ಸಹಾಯ ಮಾಡತ್ತೆ. ಹಾಗಂತ ಎಲ್ಲಾ ಗಿಡನೂ ಬೆಳ್ಸಕ್ಕಾಗಲ್ಲ, ಅದಕ್ಕೂ ಕೆಲವೊಂದು ವಿಶೇಷ ಗುಣಗಳು ಬೇಕಾಗತ್ವೆ. ಆದ್ರೆ ನಿಮ್ಗೆ ಸರಿಯಾಗಿ ಗಿಡಗಳು ಸಿಕ್ಬಿಟ್ರೆ ಅವುಗಳಿಗೆ ಈ ಹಸಿರು ಮಣಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತೆಲ್ಲ ಹೇಳ್ದ. ಅದರಲ್ಲಿ ಅರುಂಧತಿಗೆ ಎಷ್ಟು ಅರ್ಥ ಆಯ್ತು ಅಂತ ಅವನಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ತನ್ನ ಪ್ರಯತ್ನ ತಾನ್ ಮಾಡ್ದ. ಆದ್ರೆ ಅರುಂಧತಿಗೆ ಅವನ ಮಾತಿಂದ ತುಂಬಾ ಉಪಯೋಗ ಆಗಿತ್ತು. ಈಗ ತಾನು ಈ ಹಸಿರು ಮಣ್ಣಿನ ಉಪಯೋಗಿಸಿ ಇಲ್ಲಿ ಸಿಗೋ ಬೇರೆ ಬೇರೆ ಗಿಡಗಳನ್ನ ಬಳಸಿ ತನಗೆ ಬೇಕಾದಷ್ಟು ಶಕ್ತಿನ ತಾನೇ ಮಾಡ್ಕೋಬಹುದು ಅನ್ನೋದು ಅವಳಿಗೆ ಗೊತ್ತಾಗಿತ್ತು. ಅವತ್ತು ಆರ್ಯ ಈ ಮಣಿ ಕೊಟ್ಟಾಗ ಅದು ಬರೀ ಕುಶಂಗೆ ಏನೋ ಉಪಯೋಗಕ್ಕೆ ಬರುತ್ತೆ ಅಂತ ಅವಳು ಅನ್ಕೊಂಡಿದ್ಲು. ಆದ್ರೆ ಅದೇ ಹಸಿರು ಮಣಿ ತನಗೆ ಒಂದಿನ ಹೀಗೆ ಸಹಾಯ ಮಾಡುತ್ತೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಇದನ್ನೆಲ್ಲ ನೆನ್ಸ್ಕೊಂಡು ಅವಳಿಗೆ ಆರ್ಯನ ನೆನ್ಪಾಯ್ತು. ಅವಳ ಬಾಯಿಂದ ಅವಳಿಗೆ ಗೊತ್ತಾಗದೆ ಇದ್ದ ಹಾಗೆ ಆರ್ಯ ಅಂತ ಅವನ ಹೆಸರು ಬಂತು. ಅರುಂಧತಿ ತಾನ್ ಯಾಕೆ ಹಾಗೆ ಅಂದೆ ಅಂತ ಯೋಚನೆ ಮಾಡ್ತಾ ಇದ್ಲು. ಅವನ ಹೆಸರನ್ನ ಹೇಳ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಜರಿ ಅಲ್ಲೇ ಮರೆಯಲ್ಲಿ ನಿಂತು ಅರುಂಧತಿನ ನೋಡ್ತಾ ಇದ್ದ. ಅವನಿಗೆ ಅರುಂಧತಿ ಆರ್ಯ ಅಂದಿದ ತಕ್ಷಣ ಕೇಳಿಸ್ತು. ಅರುಂಧತಿ ಬಾಯಲ್ಲಿ ಆರ್ಯನ ಹೆಸರು ಕೇಳಿ ಅವನಿಗೆ ಆಶ್ಚರ್ಯ ಆಯ್ತು. ಅವನ ತೋಳಿಂದ ಒಂದು ಕಪ್ಪು ಹಾವು ಹೊರಗಡೆ ಬಂತು. ಜರಿ ಒಂದು ಹಾಳೆಲಿ ಏನೋ ಬರೆದು ಆ ಹಾವಿಗೆ ಕೊಟ್ಟ. ಅದು ಅದನ್ನ ತಿಂದು ಅಲ್ಲಿಂದ ಹೋಯ್ತು. ಅವನು ಆರ್ಯಂಗೆ ಆ ಹಾವಿನ ಮೂಲಕ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಳಿಸ್ತಾ ಇದ್ದ. ಇವತ್ತು ಅವನಿಗೆ ಹೇಳೋಕೆ ತುಂಬಾ ವಿಷಯ ಆಯ್ತು. ಅರುಂಧತಿ ಸುಮಾರು ಮಧ್ಯರಾತ್ರಿವರೆಗೂ ಅಲ್ಲೇ ಗಿಡಗಳ ಮಧ್ಯದಲ್ಲೇ ಇದ್ಲು. ಒಂದಿಷ್ಟು ವಿದ್ಯಾರ್ಥಿಗಳು ನೋಡಿದ್ರು ಅವರಿಗೆ ಅವಳೆದುರು ಬಂದು ಮಾತಾಡುವಷ್ಟು ಧೈರ್ಯ ಇರಲಿಲ್ಲ. ಹಿಂದಿನ ದಿನ ಆದ ಘಟನೆಯಲ್ಲಿ ಇದ್ದವರಂತೂ ಅವಳ ಕಡೆ ತಲೆ ಎತ್ತಿನೂ ನೋಡ್ತಾ ಇರಲಿಲ್ಲ. ತಮ್ಮಲ್ಲೇ ಗುಸುಗುಸು ಮಾತಾಡ್ಕೊಂಡು ಬೈಕೊಂಡು ಇರ್ತಿದ್ರು. ಆದ್ರೆ ಅವಳಿಂದ ಆದಷ್ಟು ದೂರಾನೇ ಇರ್ತಿದ್ರು. ಬಿಂದುಸಾರ ಆಗಾಗ ಬಂದು ಅರುಣವ್ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡ್ಕೊಂಡು ಅಲ್ಲಿ ಯಾರಾದ್ರೂ ಅವನನ್ನ ನೋಡ್ತಾ ನಿಂತಿದ್ರೆ ಅವರನ್ನ ಅಲ್ಲಿಂದ ಓಡಿಸಿ ಹೋಗ್ತಿದ್ದ. ಅಲ್ಲೇ ಇರೋಕೆ ಅವನಿಗೆ ತುಂಬಾ ಬೋರ್ ಆಗ್ತಿತ್ತು. ಆದ್ರಿಂದ ಆಗಾಗ ಅರುಣವ್ ಹತ್ರ ಹೋಗೋದು, ಆಗಾಗ ಇಂದುಮಿತ್ರನ್ ಹತ್ರ ಹೋಗೋದು ಮಾಡ್ತಾ ಇದ್ದ. ಇಂದುಮಿತ್ರ ಅಂತೂ ಕಾರ್ತಿಕೇಯ ಆದ್ಮೇಲೆ ಅವನಿಗೆ ಇದು ದೊಡ್ಡ ಕೆಲಸ ಅಂದ್ರೆ ಗಂಟು ಮುಖ ಹಾಕೊಂಡು ಇರೋದು, ಸಿಟ್ಟು ಮಾಡೋದು ಅಷ್ಟೇ ಆಗಿತ್ತು. ಅವನು ಆದಷ್ಟು ಶಿಷ್ಯರಿಂದ ದೂರ ಇರ್ತಿದ್ದ. ಹೆಚ್ಚು ಸಮಯ ತನ್ನ ಕೋಣೆಲೇ ಇರ್ತಿದ್ದ. ಆದ್ರೆ ಬಿಂದುಸಾರ ಮಾತ್ರ ಕೋಣೆ ಬಾಗ್ಲು ಹಾಕಿದ್ರೆ ಕಿಟಕಿ ಹತ್ಕೊಂಡು ಬಂದು ಇಂದುಮಿತ್ರಂಗೆ ಕಾಟ ಕೊಡ್ತಿದ್ದ. ಅಷ್ಟಷ್ಟು ಹೊತ್ತಿಗೆ ಬಂದು ಕಿಟಕಿಲಿ ಇಣುಕ್ತಾ ಇರ್ತಿದ್ದ. ರಾತ್ರಿ ಇನ್ನೇನ್ ಇಂದುಮಿತ್ರ ಮಲಗ್ಬೇಕು ಅಂತ ಬಟ್ಟೆ ಬದಲಾಯಿಸಿ ಹಾಸಿಗೆ ಹತ್ರ ಹೋಗ್ತಾ ಇದ್ದ. ಅಷ್ಟರಲ್ಲಿ ಬಿಂದುಸಾರ ಅಣ್ಣ ಅಣ್ಣ ಅಂತ ಅನ್ಕೊಂಡು ಮತ್ತೆ ಕಿಟಕಿ ಹತ್ತಿ ಹಾರ್ಕೊಂಡ್ ಬಂದ. ಇಂದುಮಿತ್ರ ಅವನನ್ನ ಗುರಾಯಿಸಿ ನೋಡ್ದ. ಅಯ್ಯೋ ಅಣ್ಣ, ನನ್ ಪ್ರೀತಿ ಅಣ್ಣ, ಹಾಗೆಲ್ಲ ನೋಡ್ಬೇಡ ನನ್ನ ಅಂತ ಬಿಂದುಸಾರ ಹೇಳೋಕ್ ಶುರು ಮಾಡ್ದ. ಇಂದುಮಿತ್ರ ಮತ್ತೆ ಯಾಕೋ ಬಂದೆ ಇಲ್ಲಿಗೆ, ಆಗಷ್ಟೇ ಬಂದು ಹೋಗಿದ್ದೆ ತಾನೆ ಅಂತ ಕೇಳ್ದ. ಬಿಂದುಸಾರ ಗಂಭೀರವಾಗಿ ಒಂದು ಕುರ್ಚಿ ಮೇಲೆ ಬಂದು ಕೂತ. ಆಮೇಲೆ ನಿಧಾನವಾಗಿ ಒಂದು ಲೋಟಕ್ಕೆ ನೀರ್ ಹಾಕೊಂಡು ಕುಡ್ದ. ಅವನೇನಾದ್ರೂ ಹೇಳ್ತಾನೆ ಅಂತ ಇಂದುಮಿತ್ರ ಕಾಯ್ತಾ ಇದ್ದ. ಬಿಂದುಸಾರ ಫುಲ್ ಸೀರಿಯಸ್ ಆಗಿ, ನಾನ್ ಬಂದಿದ್ದು ಇಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋಕೆ ಅಂತ ಅಂದ. ನಿಂಗೇನ್ ಕಣ್ ಕಾಣ್ತಾ ಇಲ್ವಾ, ಇಲ್ಲೇನ್ ನಡೀತಾ ಇದೆ, ನಾನ್ ಮಲ್ಗೋಕ್ ಹೊರಟಿದ್ದೀನಿ, ನೀನ್ ಬಂದ್ ನನ್ ತಲೆ ತಿಂತಾ ಇದ್ಯಾ, ಅಷ್ಟೇ, ಅದೇ ನಡೀತಾ ಇರೋದು ಅಂತ ಇಂದುಮಿತ್ರ ಅವನ್ ಮೇಲೆ ರೇಗಾಡ್ದ. ಅಯ್ಯೋ ಹಾಗಲ್ಲ ಅಣ್ಣ, ನಾನ್ ಹೇಳಿದ್ದು ನಮ್ ಯೋಜನೆ ಬಗ್ಗೆ. ನಾವಿಬ್ರು ಅವತ್ತೇನೋ ದೊಡ್ಡದಾಗಿ ಯೋಜನೆ ಹಾಕಿದ್ ಬಂತು. ಆಮೇಲೆ ಅದ್ರಲ್ಲಿ ಏನೂ ಆಗ್ಲೇ ಇಲ್ಲ. ಇಷ್ಟು ದಿನ ಆಯ್ತು ಅದನ್ನೆಲ್ಲ ಹೇಳಿ ಮಾತಾಡಿ, ನಾನ್ ಕಷ್ಟಪಟ್ಟು ಅರ್ಥ ಮಾಡ್ಕೊಂಡು. ಆದ್ರೆ ಯಾಕೇನು ಆಗ್ತಾ ಇಲ್ಲ, ಯಾಕಿಬ್ರು ಸುಮ್ಮನೆ ಕೂತಿದ್ದೀರಾ? ಅರುಣವ್ ನೋಡಿದ್ರೆ ಯಾವಾಗ್ಲೂ ಗಿಡಗಳ ಮಧ್ಯಾನೇ ಇರ್ತಾನೆ. ಕೆಲವು ಸಲ ಅಂತೂ ಅವನು ಊಟ ತಿಂಡಿ ಏನೂ ಮಾಡಲ್ಲ. ನೀನ್ ನೋಡಿದ್ರೆ ಇಲ್ಲೇ 4 ಗೋಡೆ ಮಧ್ಯ ಇರ್ತೀಯ, ನೀನು ಏನೂ ಮಾಡಲ್ಲ. ಯಾವಾಗ ನೀವಿಬ್ರು ಕೆಲಸ ಶುರು ಮಾಡೋದು, ಯಾವಾಗ ನಾವು ನಮ್ ಗುರಿ ಮುಟ್ಟೋದು? ನಂಗಂತೂ ತಲೆ ಕೆಡ್ತಿದೆ. ಜೊತೆಗೆ ಎಷ್ಟು ಬೇಸರ ಆಗುತ್ತೆ ಗೊತ್ತಾ, ಮಾಡೋಕ್ ಏನು ಕೆಲಸ ಇಲ್ದಿದ್ರೆ ಅಂತ ಬಿಂದುಸಾರ ಹೇಳ್ದ. ಇಂದುಮಿತ್ರಂಗೆ ಈಗ ಬಿಂದುಸಾರನ್ನ ತೊಂದ್ರೆ ಏನು ಅಂತ ಅರ್ಥ ಆಯ್ತು. ಅವನಿಗೆ ಬೇಜಾರಾಗ್ತಿತ್ತು ಅಷ್ಟೆ. ಅವನು ಬಿಂದುಸಾರನ್ ಮೇಲೆ ಕೋಪ ಮಾಡ್ಕೊಳ್ದೆ, ನಾಳೆ ವಿಕ್ರಮ ವೈದ್ಯ ಇಲ್ಲಿಗೆ ಬರ್ತಾನೆ,
ಅಂತ ಹೇಳ್ದ. ಬಿಂದುಸಾರನ ಕಣ್ಣು ಒಂದೇ ಸಲ ಅಷ್ಟು ದೊಡ್ಡ ಆಯ್ತು. ಅಬ್ಬಾ, ಕೊನೆಗೂ ಈ ಯುದ್ಧ ಪ್ರಾರಂಭ ಆಯ್ತಲ್ಲ ಅಂತ ಅವನಿಗೆ ಸಖತ್ ಖುಷಿ ಆಗ್ತಾ ಇತ್ತು. ಹೌದಾ ಅಂತ ಬಾಯಿ ಬಿಟ್ಕೊಂಡು ಕೇಳ್ದ. ಹೌದು, ಈ ವಿಷಯ ಇನ್ನೂ ಅರುಣವ್ಗೆ ಗೊತ್ತಿಲ್ಲ. ಹೋಗಿ ಹೇಳು, ಅವನೇನಾದ್ರೂ ಸಿದ್ಧತೆ ಬೇಕಿದ್ರೆ ಮಾಡ್ಕೊಂಡ್ಲಿ ಅಂತ ಹೇಳ್ದ. ಇವೆಲ್ಲ ಅರುಣವ್ ಯೋಜನೆನೇ ಆಗಿದ್ರಿಂದ ಅವನಿಗೆ ಈ ವಿಷಯ ಗೊತ್ತಾಗ್ಬೇಕಿತ್ತು. ನೀವಿಬ್ರು ಇದಕ್ಕೋಸ್ಕರನೇ ಕಾಯ್ತಾ ಇದ್ರಿ ಅಲ್ವಾ ಅಂತ ಬಿಂದುಸಾರ ಕೇಳ್ದ. ಅವನಿಗೆ ಅಂತೂ ಇಷ್ಟೆಲ್ಲ ತಡ ಯಾಕೆ ಆಗ್ತಾ ಇದೆ ಅನ್ನೋದಕ್ಕೆ ಉತ್ತರ ಸಿಕ್ಕಿತ್ತು. ಸರಿ, ನಾನು ಈ ವಿಷಯನ ಹೋಗಿ ಅರುಣವ್ಗೆ ಹೇಳ್ತೀನಿ ಅಂತ ಅವನು ಕಿಟಕಿಯಿಂದ ಚಂಗಂತ ಹಾರಿ ಹೋದ. ನಾಳೆ ಈ ಕಿಟಕಿನ ಬಂದ್ ಮಾಡಿಸ್ಬೇಕು ಅಂತ ಅನ್ಕೊಂಡು ಇಂದುಮಿತ್ರ ನಿದ್ದೆಗೆ ಹೋದ. ಇನ್ಮೇಲೆ ಯುದ್ಧ ಶುರು ಆಗೋದಿತ್ತು. ಪ್ರಾರಂಭ ಹೇಗಾಗತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು. ಆದ್ರೆ ಈ ಯುದ್ಧದ ಕೊನೆಯಲ್ಲಿ ಅವರಿಗೋಸ್ಕರ ಏನ್ ಕಾದಿದೆ ಅನ್ನೋದರ ಅಂದಾಜು ಅವರಿಗಿರ್ಲಿಲ್ಲ.